ಯಾಕಂದ್ರೆ ಶೀಲಾಜಿತ್ ನ ತುಂಬಾ ಔಷಧಿಗಳ ಜೊತೆ ಮಿಕ್ಸ್ ಮಾಡ್ತಾರೆ ಮೈನ್ಯೂಟ್ ಪರ್ಸೆಂಟೇಜ್. ಏನಕ್ಕಂದ್ರೆ ಆ ಔಷಧಿದ ಪೋಟೆನ್ಸಿ ಜಾಸ್ತಿ ಆಗ್ಲಿ ಅಂದ್ಬಿಟ್ಟು. ಓಕೆ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಧ್ರುವ ಕಶ್ಯಪ್ ಅಂತ. ಸರ್, ಏನಿದು ಒಂದು ಪ್ರಾಡಕ್ಟ್ ನಾನು ನೋಡ್ತಾ ಇದೆ, ಶಿಲೋಜೋಸ್ ಅಂತ ಅಂದ್ಬಿಟ್ಟು. ಏನ್ ಸರ್ ಇದು ಪ್ರಾಡಕ್ಟ್? ಶಿಲೋಜಸ್ ಅಂತ ನಮ್ ಸ್ಟಾರ್ಟ್ಅಪ್ ಹೆಸರು ಶಿಲೋಜಸ್ ಅಂತ. ಓಕೆ, ನಾವು ಪ್ರೈಮರಿಲಿ ಶಿಲಾಜಿತ್ ಟ್ರೇಡಿಂಗ್ ಮಾಡ್ತೀವಿ. ಓಕೆ. ಸೊ ಶಿಲಾಜಿತ್ ಎಲ್ಲಿಂದ ಟ್ರೇಡ್ ಮಾಡ್ತೀವಿ? ನಾವು ಬೈಯರ್ ಇಂದ ಪರ್ಚೇಸ್ ಮಾಡಲ್ಲ. ಬೈಯರ್ ಆಗ್ಲಿ ಇಲ್ಲ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡ್ಕೊಂಡು ನಾವು ತಗೊಂಡ್ ಬರೋದು. ನಾವೇ ಖುದ್ದಾಗಿ ಹೋಗಿ ಅಲ್ಲಿ ಸೋರ್ಸ್ ಇಂದ ತಗೊಂಡ್ ಬರೋದು. ಓಕೆ. ಅಲ್ಲಿನ ಲೋಕಲ್ ಸ್ಪ್ರಿಂಗ್ ವಾಟರ್ ಅಲ್ಲೇ ನಾವು ಫಿಲ್ಟರ್ ಮಾಡ್ತೀವಿ. ಓಕೆ. ಸೊ ಅದು ಹೇಗ್ ಫಿಲ್ಟರ್ ಮಾಡ್ತೀವಿ ಅಂದ್ರೆ, ಇಲ್ಲಿ ತಗೊಂಡ್ಬಂದು ಲ್ಯಾಬ್ ಒಳಗೆ ಕೆಮಿಕಲ್ ಯೂಸ್ ಮಾಡ್ಬಿಟ್ಟು ಫಿಲ್ಟರ್ ಮಾಡೋದಿಲ್ಲ. ಅಲ್ಲೇ ಲೋಕಲ್ ಸ್ಪ್ರಿಂಗ್ ವಾಟರ್ ಏನಿದೆಯಲ್ಲ, ಏನಕ್ಕೆ ಅಥವಾ ಯೂಸ್ ಮಾಡ್ತೀವಿ ಅಂದ್ರೆ ಅದ್ರದ್ದು ಪೋಟೆನ್ಸಿ ಎಲ್ಲ ಇರ್ಬೇಕು ಅಂತ. ಅದು ಏನೇನ್ ಮಿನರಲ್ಸ್ ಇದೆ, ಅದು ಕಂಟೆಂಟ್ ಏನೇನಿದೆ ಅದೆಲ್ಲ ಅದರಲ್ಲೇ ಇಂಟ್ಯಾಕ್ಟ್ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಆ ಮೆಥಡ್ ಯೂಸ್ ಮಾಡಿ ಫಿಲ್ಟರ್ ಮಾಡ್ತೀವಿ. ಸೊ ಆ ಫಿಲ್ಟರಿಂಗ್ ಪ್ರೋಸೆಸ್ 6 months ಬೇಕು ನಿಮ್ಗೆ. ಓಕೆ. 6 months ಅದನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡೋದಿಕ್ಕೆ, ಆಮೇಲೆ 2 to 3 months ಅದನ್ನ ಡ್ರೈ ಮಾಡೋದಿಕ್ಕೆ. ಸೊ ಆಲ್ಮೋಸ್ಟ್ 8 to 9 months ಪ್ರೋಸೆಸ್ ಇದೆ ರಾ ಫಾರ್ಮ್ ಇಂದ ಲಿಕ್ವಿಡ್ ಫಾರ್ಮಿಂಗ್ ಬರೋದಕ್ಕೆ. ಓಕೆ, ಫೈನ್. ಸೊ ಅದಕ್ಕಿಂತ ಮುಂಚೆ ನನಗೆ ಶಿಲಾಜಿತ್ ಬಗ್ಗೆ ನನಗೆ ಗೊತ್ತಿರುತ್ತೆ, ಬಟ್ ನೋಡುವಂತವ್ರಿಗೆ ಒಂದಷ್ಟು ನನಗೆ ಗೊತ್ತಿರಲ್ಲ. ಸೊ ವಾಟ್ ಎಕ್ಸಾಕ್ಟ್ಲಿ ಶಿಲಾಜಿತ್ ಅಂದ್ರೆ ಏನು? ಸರ್, ಶಿಲಾಜಿತ್ ಅಂದ್ರೆ ಅದು ಮಿನರಲ್, ಅದು ಹಿಮಾಲಯನ್ ರೇರ್ ಮಿನರಲ್. ಏನಕ್ಕೆ ಹೇಳ್ತಾರೆ ಅಂದ್ರೆ, ಅದು ಉತ್ಪಾದನೆ ಅಂದ್ರೆ ಅದು ಫಾರ್ಮ್ ಆಗೋದಿಕ್ಕೇನೆ ಎಷ್ಟೋ ಯುಗಗಳು ಬೇಕು. ಅದು ಹೇಗ್ ಫಾರ್ಮ್ ಆಗತ್ತೆ ಅಂತ ಅಂದ್ರೆ, ಅದು ಹಿಮಾಲಯ ಪರ್ವತದಲ್ಲಿ ಹಿಂದೆ ಅದು ಏನ್ ಜಡಿಬೂಟಿಗಳಿದೆ ಅಲ್ಲಿ ಮೇಲ್ಗಡೆ ಇರೋ ಔಷಧಿಗಳು ಏನೇನಿದೆ, ಅದು ಕಂಪ್ರೆಸ್ ಆಗಿ ಓವರ್ ದ ಟೈಮ್ ಅದು ಈ ತರ ಫಾರ್ಮ್ ಆಗಲ್ಲ. ಅದು ಕಲ್ ಬಂಡೆ ಆಗತ್ತೆ. ಅದು ಓವರ್ ಟೈಮ್ ಅದು ಕಂಪ್ರೆಷನ್ ಆಗಿ ಕಲ್ ಬಂಡೆ ಆಗತ್ತೆ. ಕಲ್ ಬಂಡೆ ಆದ್ಮೇಲೆ ಅದು ಬಿಸಿಲು ಏನಿದೆ ಅಲ್ವಾ, ಆ ಬಿಸಿಲು ಬಿದ್ದ ಮನುಷ್ಯನ ಶರೀರದಿಂದ ಹೇಗೆ ಬೆವರು ಆಚೆ ಬರುತ್ತೆ, ಅದೇ ತರ ಪರ್ವತಗಳಿಂದ ಬರೋದು ಬೆವರಿದು. ಸೊ ಇದು ಎಷ್ಟೋ ಯುಗಗಳಿಂದ ಫಾರ್ಮ್ ಆಗಿರೋ ಔಷಧಿ ಇದು. ಸೊ ಈಗ ಹಾರ್ಡ್ಲಿ ಇದೊಂದು ಫಾರ್ಮ್ ಆಗ್ಬೇಕಂದ್ರೆ ಎಷ್ಟು ವರ್ಷ ತಗೊಳುತ್ತೆ ಸರ್? ಅದು ಎಷ್ಟು ವರ್ಷ ಅಂತ ಯುಗ ಹೇಳ್ತಾ ಇರೋದು ನಾನು, ವರ್ಷಗಳಲ್ಲ, ಯುಗ ಬಗ್ಗೆ ಹೇಳ್ತಾ ಇದೀನಿ. ಅದು ಎಷ್ಟು ಯುಗ ಅಂತ, ಇದು ಫಾರ್ಮ್ ಆಗಿ ಎಷ್ಟು ಯುಗ ಆಗಿದೆ ಅಂತ ಗೊತ್ತಿಲ್ಲ ಮನುಷ್ಯನ್ಗೆ. ಓಕೆ. ಇವಾಗ ನಾವು ಯೂಸ್ ಮಾಡ್ತಾ ಇದೀವಿ ಇದನ್ನ. ಬಟ್ ಅದನ್ನ ಪ್ರೋಸೆಸ್ ಮಾಡಕ್ಕೂ 8 to 9 months ತಗೋತಾರೆ. 8 to 9 ಬೇಕೇ ಬೇಕು. ಇಲ್ಲ, ನೀವು ಬೇಗನೂ ಮಾಡ್ಬೋದು. ಅದು ಲ್ಯಾಬ್ ಒಳಗೆ ಬರ್ಬೇಕಾದ್ರೆ, ನೀವು ಲ್ಯಾಬ್ ಅಲ್ಲಿ ಬಂತು ಅಂದ್ರೆ ಅದು ಸುಮ್ನೆ ವೇಸ್ಟ್ ಆದ್, ಮತ್ತೆ ಅದು ಪೊಟೆನ್ಸಿ ಎಲ್ಲ ವೇಸ್ಟ್ ಆಗುತ್ತೆ. ಓಕೆ, ಫೈನ್ ಸರ್. ಈಗ ಇದನ್ನ ನಾವು ಬ್ಯಾಂಗ್ಳೂರಲ್ಲಿ ತಗೋಬೇಕು ಅಂತಂದ್ರೆ ಎಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಸರ್, ಬ್ಯಾಂಗ್ಳೂರಲ್ಲಿ ತಗೊಳ್ಬೇಕು ಅಂದ್ರೆ ನಮ್ಮದೇ ನಂಬರ್ ಇದೆ, ನಾವು ನಂಬರ್ ಇಟ್ಟಿದೀವಿ ಇದರಲ್ಲಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ನಂಬರ್ 6361290921 ನಮ್ ನಂಬರ್. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಶಿಲೋಜಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ ಅಕೌಂಟ್. ಅದ್ರಲ್ಲಿ ನಾವು ಡೈಲಿ ಹೇಗೆ ಅದನ್ನ ಡಾಕ್ಯುಮೆಂಟ್ ಮಾಡ್ತಾ ಇದೀವಿ ನಾವು. ಅದು ಪ್ರೋಸೆಸ್ ಸೋರ್ಸಿಂಗ್ ಇಂದ ಇಲ್ಲಿ ಜಾರೊಳಗೆ ಬರೋ ತನಕ. ಸೊ ಎಂಡ್ ಟು ಎಂಡ್ ಡಾಕ್ಯುಮೆಂಟ್ ಎಲ್ಲ ಅದ್ರಲ್ಲಿ ಇದೆ. ಸೊ ಅಲ್ಲೂ ಸಿಗತ್ತೆ ನಿಮ್ಗೆ. ಓಕೆ, ಫೈನ್ ಸರ್. ಏನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀರಾ ನನಗೆ? ಸರ್, ಹೆಲ್ತ್ ಬೆನಿಫಿಟ್ಸ್ ಸುಮಾರು. ಇದು ಒಂದು ಹೆಲ್ತ್ ಬೆನಿಫಿಟ್ ಅಂತ ಹೇಳೋದಕ್ಕಾಗಲ್ಲ. ಶಿಲಾಜಿತ್ ಆತರ ಮಾತ್ರ ಅಲ್ಲ. ನಿಮ್ಗೆ ತಲೆನೋವು ಬಂತು ಅಂದ್ರೆ ಈ ಮಾತ್ರೆ ತಗೊಂಡೆ, ಹೊಟ್ಟೆ ನೋವು ಬಂತು ಅಂದ್ರೆ ಆ ಮಾತ್ರೆ ತಗೊಂಡೆ ಅಂತ. ಈ ಶಿಲಾಜಿತ್ ಓವರ್ ಆಲ್ ಬೆನಿಫಿಟ್ ಇದು ಅಂದ್ರೆ ಎಂಡ್ ಟು ಎಂಡ್ ಟಾಪ್. ನಿಮ್ಗೆ ಏನೇ ಸೊಂಟ ನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ಇಲ್ಲ ಹೊಟ್ಟೆ ನೋವು, ಬ್ಲಡ್ ಪ್ಯೂರಿಫಿಕೇಶನ್, ಅದಕ್ಕೆಲ್ಲ. ಸೊ ನಿಮ್ಗೆ ಈ ಶಿಲಾಜಿತ್ ನ ಬೇರೆ ಯಾವ್ದೇ ಔಷಧಿಗೆ ನೀವು ಹಾಕಿದ್ರೆ ಅದ್ರದ್ದು ಪೊಟೆನ್ಸಿ ಜಾಸ್ತಿ ಆಗತ್ತೆ. ಇದು ಮೆನ್ ಸೆಕ್ಷುವಲ್ ಹೆಲ್ತ್ ಅಂದ್ಬಿಟ್ಟು ಜನ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ. ಸೊ ನಾಟ್ ನೆಸೆಸರಿ ಅದೇ ಇರ್ಬೇಕು ಅಂತ. ಅದು ಪಾರ್ಟ್ ಆಫ್ ದ ಶಿಲಾಜಿತ್. ಯಾಕೆಂದ್ರೆ ನನ್ನ ಸುಮಾರು ಜನ ಎಲ್ಲ ಶಿಲಾಜಿತ್ ಅಂದ್ರೆ ಅದೇ ತರ ಪ್ರಾಡಕ್ಟ್ ಅಂತ ಅನ್ಕೊಂಡಿದ್ದಾರೆ. ಅದೇ ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಸೊ ಇಟ್ಸ್ ನಾಟ್ ಓನ್ಲಿ ಫಾರ್ ದಟ್ ಒನ್, ಇಟ್ಸ್ ಫಾರ್ ಎಂಟೈರ್ ಕಂಪ್ಲೀಟ್ ಬೆನಿಫಿಟ್ಸ್. ಏನಕ್ಕೆ ಶಿಲಾಜಿತ್ ನ ತುಂಬಾ ಔಷಧಿಗಳ ಜೊತೆ ಮಿಕ್ಸ್ ಮಾಡ್ತಾರೆ ಮೈನ್ಯೂಟ್ ಪರ್ಸೆಂಟೇಜ್. ಏನಕ್ಕಂದ್ರೆ ಆ ಔಷಧಿದ ಪೋಟೆನ್ಸಿ ಜಾಸ್ತಿ ಆಗ್ಲಿ ಅಂದ್ಬಿಟ್ಟು. ಸೊ ನಾವು ಇದನ್ನ ಹಾಗೆ ಕೊಡ್ತಾ ಇದೀವಿ. ಸೊ ಈಗ ಬಂದವ್ರಿಗೆಲ್ಲ ನೀವು ಒಂದು ಫ್ರೀ ಸ್ಯಾಂಪಲ್ ಎಲ್ಲ ಕೊಡ್ತಾ ಇದ್ದೀರಾ. ಏನ್ ಬರ್ತಕ್ಕಂಥವ್ರೆಲ್ಲ ಏನ್ ರೆಸ್ಪಾನ್ಸ್ ಹೇಗ್ ಮಾಡ್ತಾರೆ? ರೆಸ್ಪಾನ್ಸ್ ಚೆನ್ನಾಗಿದೆ, ಬೆಳಗ್ಗೆಯಿಂದ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಚೆನ್ನಾಗಿದೆ. ಒಂದು ಪ್ರಾಬ್ಲಮ್, ಅವ್ರಿಗೆ ಒರಿಜಿನಲ್ ಮತ್ತೆ ಡೂಪ್ಲಿಕೇಟ್ ಬಗ್ಗೆ ಗೊತ್ತಿಲ್ಲ. ಸೊ ನಾವು ಎರಡು ಇಟ್ಟಿದೀವಿ, ಅಡಲ್ಟ್ರೇಟೆಡ್ ಇಟ್ಟಿದೀವಿ, ಒರಿಜಿನಲ್ ಇಟ್ಟಿದೀವಿ. ಸೊ ದಟ್ ಅವ್ರಿಗೆ ಗೊತ್ತಾಗ್ಲಿ ಒರಿಜಿನಲ್ ಎಜುಕೇಷನ್. ಸ್ವಲ್ಪ ಅಡಲ್ಟ್ರೇಟೆಡ್ ಯಾವ್ದು ಅಂತ ತೋರಿಸ್ತೀರಾ? ಸೊ ಇದು ಎಲ್ಲ ಅಡಲ್ಟ್ರೇಟೆಡ್ ಮೆಟೀರಿಯಲ್. ಇದು ಮಾರ್ಕೆಟ್ ಅಲ್ಲಿ ಸಿಗೋದು ನಿಮ್ಗೆ. ಇದು ಅಂದ್ರೆ ತುಂಬಾ ಲೋಯೆಸ್ಟ್ ಎಂಡ್ ಅಲ್ಲಿ ಸಿಗೋದು. ಅಂದ್ರೆ ಇದೆಲ್ಲ ಲ್ಯಾಬ್ ಅಲ್ಲಿ ಕಂಪ್ಲೀಟ್ ಲ್ಯಾಬ್ ಅಲ್ಲಿ ಮಾಡಿರೋದು, ಪ್ರೋಸೆಸ್ ಮಾಡ್ಕೊಂಡು ಬಂದಿರೋದು ಇವಾಗ. ಸೊ ಇದು ಬಂದ್ಬಿಟ್ಟು ನೀವು ಪ್ರೋಸೆಸ್ ಮಾಡ್ತಾ ಇರುವಂತದ್ದು? ಇದು ನಾವು ಮಾಡ್ತಾ ಇರೋದು.
ಆಮೇಲೆ ಇದು ರಾ ಮೆಟೀರಿಯಲ್ ನೋಡಿ ಹೀಗೆ. ಸೊ ಇದು ರಾ ಮೆಟೀರಿಯಲ್ ಬಂದ್ಬಿಟ್ಟು ಈ ತರ ಇರುತ್ತೆ. ಹೀಗಿರುತ್ತೆ ರಾ ಮೆಟೀರಿಯಲ್ ಇದ್ರದ್ದು. ಓಕೆ ಫೈನ್ ಸರ್. ಇದನ್ನ ನೀವು ಒಂದು 8 to 9 months ಬೇಕಾಗುತ್ತೆ ಪ್ರೋಸೆಸ್ ಮಾಡಿ ನಾವು ಈ ಫಾರ್ಮ್ ತರೋದಕ್ಕೆ 8 to 9 months ಬೇಕಾಗುತ್ತೆ ಈ ತರ. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಬ್ಲಾಕ್ ಕಲರ್. ಇನ್ನು ನಾವು ಥಿಕ್ ಮಾಡ್ಬೋದು, ಆದ್ರೆ ನಾವು ಮಾಡ್ತಾ ಇಲ್ಲ ಅಷ್ಟೊಂದು ಜಾಸ್ತಿ ಥಿಕ್ ಏನ್ ಮಾಡ್ತಾ ಇಲ್ಲ. ಸೊ ಇದು ಈಗ ಯಾವುದೇ ಒಂದು ಔಷಧಿ ಜೊತೆ ಇದ್ ಮಾಡ್ಕೊಂಡ್ರೆ ಅದು ಔಷಧಿ ಪವರ್ ಜಾಸ್ತಿ ಆಗುತ್ತೆ. ಓಕೆ ಫೈನ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು.